ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಟಿಪ್ಸ್ ನೀವೇನಾದರೂ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ಒಂದು ವಾರದಲ್ಲೇ ನಿಮ್ಮ ರಿಸಲ್ಟ್ ಕೊಡುತ್ತೆ. ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ನೀವೇ ನಂಬೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಬೆಳೆಯುತ್ತೆ ಹಾಗೂ ನಿಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ. ಈ ಒಂದು ಟಿಪ್ಸ್ನಿಂದ ನಿಮ್ಮ ಎರಡೆರಡು ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡೋಣ ಬನ್ನಿ. ನೋಡ್ಬೋದು, ನೀವು ಕೂಡ ಯೋಚನೆ ಮಾಡ್ತಿರ್ಬೋದು ಇದು ಯಾವ ಸೊಪ್ಪು ಅಂತ. ತುಂಬ ದಿನದಿಂದ ಈ ಸೊಪ್ಪನ್ನ ನಾನು ಹುಡುಕ್ತಿದ್ದೆ. ಇದನ್ನು ಭೃಂಗರಾಜ್ ಅಂತ ಕರಿತೇವೆ ನಾವು. ಈ ಒಂದು ಗಿಡನ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಗಾಯ್ಸ್. ಫೈನಲಿ ಇವತ್ತು ಸಿಕ್ಬಿಟ್ಟಿದೆ. ನಿಮಗೂ ಕೂಡ ಈ ಥರದ ಒಂದು ಗಿಡ ಸಿಕ್ಕರೆ ಅದನ್ನು ಸುಮ್ಮನೆ ಬಿಡಬೇಡಿ, ಎತ್ಕೊಂಡು ಬಂದುಬಿಡಿ ಮನೆಗೆ. ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಒಂದು ಸೊಪ್ಪಿನಿಂದ. ನೀವು ಮಾರ್ಕೆಟ್ನಲ್ಲೂ ನಾವು ಕೂಡ ಕೇಳಿರ್ಬೋದು ಭೃಂಗರಾಜ್ ಪೌಡರ್ ಅಂತ. ಈ ಸೊಪ್ಪಿನಿಂದ ರೆಡಿ ಆಗುತ್ತೆ ಅದು ಕೂಡ. ಇದರಿಂದ ನಾವು ಹೇಗೆ ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ನೋಡ್ಬೋದು, ಈ ಒಂದು ಗಿಡದ ಎಲ್ಲ ಬೇರುಗಳು ಕೂಡ ಹೀಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೇರಲ್ಲೂ ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೆ ಶಕ್ತಿಶಾಲಿಯಾಗಿರುವಂಥ ಪ್ರೋಟೀನ್ಸ್ ಇರುತ್ತೆ. ಆದ ಕಾರಣ ಈ ಒಂದು ಗಿಡದಿಂದ ನಿಮಗೆ ಗೊತ್ತು ಹೇರ್ ಆಯಿಲ್ನ ಹೇಳ್ಕೊಡ್ತಾ ಇರೋದು. ನೀವು ಕೂಡ ಯೂಸ್ ಮಾಡ್ಕೊಂಡು ನೋಡಿ ಈ ಒಂದು ಹೇರ್ ಆಯಿಲ್ನ. ಅಷ್ಟು ಕೂಡ ಕಟ್ ಮಾಡಿದಾಗಿದೆ. ಈ ಭೃಂಗರಾಜ್ ಗಿಡದಿಂದ ನಮ್ಮ ಕೂದಲು ಹೇರ್ ಫಾಲ್ ಆಗೋದು ಹಾಗೂ ಜಾಸ್ತಿ ಹೇರ್ ಫಾಲ್ ಎಷ್ಟು ಜನಕ್ಕಾಗುತ್ತೆ. ಇವತ್ತಂತೂ ತುಂಬ ಜನಕ್ಕೆ ಹೇರ್ ಫಾಲ್ ಸಮಸ್ಯೆ ಆಗ್ತಾಯಿದೆ. ಅದು ಕೂಡ ತುಂಬಾ ವೇಗವಾಗಿ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು, ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಿಡಿ ಫ್ರೆಂಡ್ಸ್. ಹಾಗೆ ನಾನು ಇದರಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೋತಿದ್ದೇನೆ. ನೋಡ್ಬೋದು, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕೊಕೊನಟ್ ಆಯಿಲ್ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಕೊಕೊನಟ್ ಆಯಿಲ್ನ ನಾನು ಈ ಸೊಪ್ಪಿನಲ್ಲಿ ಹಾಕ್ಕೊಂಡಿದ್ದೆ ಮೊದಲೇ. ನೀವು ಕೂಡ ಹಾಗೆ ಹಾಕ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಿಡುತ್ತೆ. ಇದರಿಂದ ಬ್ಲ್ಯಾಕ್ ಕೂಡ ಆಗುತ್ತೆ ಫ್ರೆಂಡ್ಸ್. ನಮ್ಮ ಹೇರ್ಸ್ ಕೂಡ ಕಲರ್ ಆಗೋದು ಕೂಡ ಚೇಂಜ್ ಆಗುತ್ತೆ, ನೀವು ನೋಡ್ಬೋದು. ಹೀಗೆ ಎಣ್ಣೆನ ಹಾಕ್ಕೊಂಡಿದ ನಂತರ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ತೇನೆ. ನೋಡ್ಬೋದು, ನಿಮಗೆ ಹೇಳ್ಕೊಡ್ತೇನೆ. ಈಗ ನಾನು ಗ್ಲಾಸ್ ಮೇಲೆ ಇಟ್ಕೊಳ್ತಾ ಇರೋದು ಈ ಒಂದು ಎಣ್ಣೆನ. ಈ ಒಂದು ಭೃಂಗರಾಜ್ ಸೊಪ್ಪನ್ನ ಕೇರಳದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಗಾಯ್ಸ್. ಅದಕ್ಕೋಸ್ಕರ ಅವ್ರ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೂ ನಾನಿಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೋತಿರೋದು. ಕರಿಬೇವಿನಿಂದ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಆದ ಕಾರಣ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಇದರೊಳಗಡೆ. ಇವೆರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಾವು ಈ ಒಂದು ಎಣ್ಣೆನ ಕುದಿಸ್ಕೋತೀವೋ ಅಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಗ್ಯಾಸ್ನ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇರಬೇಕು. ನೋಡ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಆದರೂ ಕೂಡ ಈ ಒಂದು ಸೊಪ್ಪು ಫುಲ್ ಎಲ್ಲ ಕೂಡ ಚೆನ್ನಾಗಿ ಮಿಶ್ರಣ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟೋ ಜನರ ಮನೆ ಹತ್ರನೇ ಈ ಗಿಡ ಬೆಳೆದಿರುತ್ತೆ, ಆದರೂ ಕೂಡ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ. ಆದರೆ ಆನ್ಲೈನಲ್ಲಿ ಪ್ರಾಡಕ್ಟ್ನ ತೊಗೊಳ್ತಿರ್ತಾರೆ, ಪೌಡರ್ನ ತೊಗೊಂಡು ಯೂಸ್ ಮಾಡ್ಕೋತಾರೆ. ಅದು ತೊಗೊಳ್ಳೋ ಬದಲು ಹೀಗೆ ನಿಮ್ಮ ಮನೆ ಹತ್ರನೇ ಇರೋದನ್ನ ಯೂಸ್ ಮಾಡ್ಕೊಳ್ಳಿ ಗಾಯ್ಸ್. ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಕಲರ್ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇರೋದು ಅಂತ. ಇನ್ನೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಈ ಒಂದು ಭೃಂಗರಾಜದಿಂದ ನಮ್ಮ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೂ ಪ್ರಾರಂಭವಾಗುತ್ತೆ ಹಾಗೂ ಜಾಸ್ತಿ ಉದುರೋದು ನಿಲ್ಲುತ್ತೆ ಗಾಯ್ಸ್. ಎಷ್ಟು ಕೂದಲು ನಮ್ಮ ಉದುರುತ್ತಾ ಇರೋ ಸಮಸ್ಯೆ ಕೂಡ ಇರುತ್ತೆ ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು ಎಣ್ಣೆ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಹೀಗೆ ಸ್ವಲ್ಪ ಕೈ ಆಡಿಸ್ತಾ ಇರಿ, ಯಾಕಂದರೆ ಒಂದೇ ಜಾಗದಲ್ಲಿ ಸೊಪ್ಪೆಲ್ಲ ಕುಂತು ಬಿಡುತ್ತೆ. ಆದ ಕಾರಣ ಇವೆರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ ನಂತರ ನಿಮ್ಮ ಮನೆಯಲ್ಲಿ ದಾಸವಾಳದ ಹೂವು ಇದ್ದರೆ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋದು ಇದ್ದರೂ ಕೂಡ ಹಾಕ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಒಂದೇ ಒಂದು ಹೂವನ್ನ ಆ್ಯಡ್ ಮಾಡ್ಕೋತಿರೋದು ಹಾಗೂ ದಾಸವಾಳದ ಎಲೆ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು 2 ಎಲೆನ ಯೂಸ್ ಮಾಡ್ಕೋತಾ ಇರೋದು. ನಿಮ್ಗೆ ಬೇಕಾದರೆ ಒಂದೇ ಕೂಡ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವೆರಡು ಕೂಡ ಹಾಕೋದ್ರೂ ಕೂಡ ದಾಸವಾಳದಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಅದು ಅಂತೂ ಎಲ್ರಿಗೂ ಗೊತ್ತೇ ಇದೆ. ಆದ ಕಾರಣ ನಾನು ಇವೆರಡು ಕೂಡ ಹಾಕ್ಕೊಳ್ತಾ ಇರೋದು ಇದ್ರೊಳಗಡೆ. ಈ ಒಂದು ಭೃಂಗರಾಜ ಯೂಸ್ ಮಾಡ್ಕೊಳ್ಳಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಹಾಗೂ
ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ ಈ ಒಂದು ಎಣ್ಣೆನ. ನಾನು ಕೂಡ ಯೂಸ್ ಮಾಡಿಕೊಂಡೆ ನಿಮ್ಮನ್ನ ಹೇಳ್ತಾ ಇರೋದು. ಹಾಗೂ ನೀವು ಕೂಡ ನೋಡ್ಬೋದು ಇವಾಗ ಮಾರ್ಕೆಟ್ನಲ್ಲಿ ಎಷ್ಟು ಚೆನ್ನಾಗಿ ಬೆಲೆ ಬಾಳ್ತಿದೆ ಅಂತ ಈ ಒಂದು ಭೃಂಗರಾಜದ. ಹಾಗೂ ಈ ಒಂದು ಭೃಂಗರಾಜನ ನಾವು ಕೇಶರಾಜ ಅಂತೂ ಕೂಡ ಕರಿತೇವೆ ಫ್ರೆಂಡ್ಸ್. ನಿಮಗೂ ಕೂಡ ಗೊತ್ತಿಲ್ಲ ಅಂದರೆ ನೀವು ಸರ್ಚ್ ಮಾಡಿ ಕೂಡ ನೋಡ್ಬೋದು ಭೃಂಗರಾಜ ಎಲೆ ಹೇಗಿರುತ್ತೆ ಅಂತ. ಒಂದ್ಸಲ ಆದರೂ ಸರ್ಚ್ ಮಾಡಿ ನೋಡಿ ನೀವು ಕೂಡ. ನಿಮಗೂ ಕೂಡ ಈ ಒಂದು ಎಲೆ ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬಂದು ಈ ರೀತಿ ಎಣ್ಣೆನ ರೆಡಿ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಚೆನ್ನಾಗಿ ಕುದ್ದಿರೋದಾಗಿದೆ. ಇದನ್ನು ನಾನು ಸ್ವಲ್ಪ ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿರೋದು ಅಂತ. ಸೊಪ್ಪಿನಲ್ಲಿರುವ ಎಲ್ಲ ಶಕ್ತಿ ಕೂಡ ಒಂದು ಆಯಿಲ್ನಲ್ಲಿ ಬಿಟ್ಕೊಂಡಿರೋದು ಅಂತ. ಒಂದು 20 ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್. ಯಾಕಂದರೆ ಎಲ್ಲ ಕೂಡ ಇದರೊಳಗಡೆ ಬಿಟ್ಕೊಳ್ಬೇಕಲ್ವ ಚೆನ್ನಾಗಿ, ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಾದ ನಂತರ ನಾನೊಂದು 1/2 ಅವರ್ ಇದನ್ನು ತಣ್ಣಗಾಗಲು ಬಿಟ್ಟಿದ್ದೆ. ನೋಡ್ಬೋದು ಈಗ ನಮ್ಮ ಎಣ್ಣೆ ರೆಡಿ ಆಗಿಬಿಟ್ಟಿದೆ ಹಾಗೂ ತಣ್ಣಗಾಗಲು ಕೂಡ ನಾನು ಬಿಟ್ಟಿದ್ದೆ ಅಂತ. ಕಲರ್ ಕೂಡ ತುಂಬಾ ಚೆನ್ನಾಗಿ ಕಲರ್ ಬಿಟ್ಕೊಂಡಿರೋದು ಅಂತ. ಈ ಒಂದು ಆಯಿಲ್ ತಣ್ಣಗಾದ ನಂತರ ನಾನಿಲ್ಲೊಂದು ಬಟ್ಲನ್ನ ತಗೊಂಡು ಒಂದು ಕಾಟನ್ ಬಟ್ಟೆನ ತಗೊಳ್ಳಿ, ಅದರೊಳಗಡೆ ಶೋಧಿಸ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಎಣ್ಣೆ ಬರುತ್ತೆ ಅದರಿಂದ. ಅಷ್ಟು ಆ ಸೊಪ್ಪಿಗೆ ಏನು ಎಣ್ಣೆ ಮೆತ್ಕೊಂಡಿದೆಯೋ ಅದು ಎಲ್ಲ ಎಣ್ಣೆ ಕೂಡ ಬರುತ್ತೆ. ಸೊ ಹೀಗೆ ಬಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಸೋದಿಸ್ಕೊಳ್ಳಿ. ಅಷ್ಟು ಎಣ್ಣೆ ಕೂಡ ಸ್ವಲ್ಪ ಕೂಡ ಬಿಡದೇನೆ. ಹಾಗೂ ಈ ಒಂದು ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಕೊಟ್ಟರೆ ಸಾಕು ಫ್ರೆಂಡ್ಸ್. ಕೂದಲು ಬುಡದಿಂದ ಚೆನ್ನಾಗಿ ಬೆಳೆಯುತ್ತೆ. ಹಾಗೂ ನಮ್ದು ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ರಿಲೀಫ್ ಆಗಿಕೊಡುತ್ತೆ ಈ ಒಂದು ಎಣ್ಣೆಯಿಂದ. ಟೆನ್ಷನ್ ಫ್ರೀ ಕೂಡ ಆಗ್ಬೋದು. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಯಾರು ಕೂಡ ಯೂಸ್ ಮಾಡ್ಕೊಳ್ಬೋದು. ಗಂಡಸರಲ್ಲೂ ಕೂಡ ಎಷ್ಟು ಬೋಳ್ತಲೆ ಈಗ ನಾವು ನೋಡ್ಬೋದು. ಎಷ್ಟು ಜನರು ಕೂದಲೇ ಬೆಳೀತಿಲ್ಲ ಅಂದರೂ ಕೂಡ ಈ ಒಂದು ಆಯಿಲ್ನ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಈ ಒಂದು ಆಯಿಲ್ನಿಂದ. ಹಾಗೂ ಚಿಕ್ಕ ಮಕ್ಕಳಿಗೂ ನಾವು ಚಿಕ್ಕವರಿದ್ದಾಗಲಿಂದ ಈ ಒಂದು ಹೇರ್ ಆಯಿಲ್ನ ಹಚ್ತಾ ಬಂದರೆ ಅವ್ರ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಸ್ಟ್ರಾಂಗ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾದರೆ ನೀವು ಕೂಡ ಈ ಒಂದು ಎಣ್ಣೆನ ಯೂಸ್ ಮಾಡಿಕೊಂಡು ನೋಡಿ. ಹಾಗೂ ನನಗೂ ಕೂಡ ನಿಮಗೂ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತು ಈ ಒಂದು ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಿರೋದು. ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಳಿ. ಹಾಗೂ ನಾನು ಈ ಆಯಿಲ್ನ ಮಾಡಿಕೊಂಡು ತಿಂಗಳಾನುಗಟ್ಟಲೆ ಹೀಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತೇನೆ. ಯಾಕಂದರೆ ಪದೇ ಪದೇ ಮಾಡೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಒಂದೇ ಸಲ ಈ ಸೊಪ್ಪನ್ನ ತಂದುಬಿಟ್ಟು ಹೀಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತೇನೆ. ಹಾಗೂ ನಾನು ಕೂಡ ಈ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊಂಡು ನನ್ನ ಕೂದಲು ಕೂಡ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆದಿದೆ ಫ್ರೆಂಡ್ಸ್. ಹೀಗೆ ನೀವು ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ನಿಮಗೂ ಕೂಡ ಈ ಒಂದು ಟಿಪ್ಸ್ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗಲಿ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.